ಪರಪ್ಪನ ಅಗ್ರಹಾರ ಜೈಲು ಅಧಿಕಾರಿಗಳಿಗೆ ದರ್ಶನ್ ಹೆಲ್ತ್ ಬಗ್ಗೆ ಟೆನ್ಷನ್ ಶುರುವಾಗಿದೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ 16 ದಿನ ಕಳೆದ ನಟ ದರ್ಶನ್ ಆರೋಗ್ಯದ ಬಗ್ಗೆ ಜೈಲಾಧಿಕಾರಿಗಳಿಗೆ ಈಗ ಟೆನ್ಷನ್. ಐಷಾರಾಮಿ ಜೀವನ ನಡೆಸಿದ ದರ್ಶನ್ಗೆ ಒಗ್ಗುತ್ತಿಲ್ಲ ಜೈಲು ವಾಸ. ನಟ ದರ್ಶನ್ಗೆ ಸರಿಯಾಗಿ ಸೇರುತ್ತಿರುವಂತೆ ಜೈಲಿನ ಊಟ. ಜೈಲಿನಲ್ಲಿ ಮಾನಸಿಕವಾಗಿ ಕುಗ್ಗಿ ಹೋಗಿರೋ ನಟ ದರ್ಶನ್. ಮಾನಸಿಕವಾಗಿ ಕುಗ್ಗಿರೋ ಕಾರಣ ಆರೋಗ್ಯದ ಮೇಲೆಯೂ ಪರಿಣಾಮ ಬೀರಿದೆಯಂತೆ. ಇದು ಜೈಲಿನ ಅಧಿಕಾರಿಗಳ ಚಿಂತೆಗೆ ಕಾರಣವಾಗಿದೆಯಂತೆ. ಈಗಾಗಲೇ ಜೈಲಿನಲ್ಲಿ ದರ್ಶನ್ ತೂಕ 10 ಕೆಜಿ ಕಡಿಮೆ ಆಗಿದೆಯಂತೆ. ಹೀಗಾಗಿ ದಿನೇ ತೂಕ ಕಡಿಮೆ ಆಗ್ತಿರೋ ಕಾರಣದಿಂದ ಟೆನ್ಷನ್ ಶುರುವಾಗಿದೆ. ಹೀಗೆ ಹೋದ್ರೆ ದರ್ಶನ್ ಆರೋಗ್ಯ ಸಮಸ್ಯೆ ಎದುರಾಗುವ ಭೀತಿ ಕಾಡ್ತಿದೆಯಂತೆ. ಇದೇ ಕಾರಣಕ್ಕಾಗಿ ದರ್ಶನ್ ಮೇಲೆ ನಿಗಾ ವಹಿಸಿರೋ ಜೈಲಾಧಿಕಾರಿಗಳು. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಟ ದರ್ಶನ್ ಜೈಲು ಸೇರಿ 16 ದಿನ ಕಳೆದಿದೆ. ಐಷಾರಾಮಿ ಜೀವನವನ್ನು ನಡೆಸುತ್ತಿದ್ದ ದರ್ಶನ್ ಈಗ ಪರಪ್ಪನ ಅಗ್ರಹಾರದಲ್ಲಿ ಜೈಲಿನಲ್ಲಿ 4 ಗೋಡೆಯ ಒಳಗೆ ಜೀವನವನ್ನ ಸಾಗಿಸ್ತಾ ಇದ್ದಾರೆ. ಇನ್ನು ಈಗ ಜೈಲಧಿಕಾರಿಗಳಿಗೆ ಟೆನ್ಷನ್ ಶುರುವಾಗಿದೆ. ನಟ ದರ್ಶನ್ಗೆ ಸರಿಯಾಗಿ ಸೇರ್ತಿಲ್ವಂತೆ ಜೈಲಿನ ಊಟ. ಜೈಲಿನಲ್ಲಿ ಮಾನಸಿಕವಾಗಿ ಕುಗ್ಗಿ ಹೋಗಿರೋ ದರ್ಶನ್, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಜೈಲಿನ ಊಟ ಸೇರ್ತಿಲ್ಲಂತೆ. ಜೈಲಿನಲ್ಲಿ ಊಟ ಮಾಡದೆ ಮಾನಸಿಕವಾಗಿ ಕುಗ್ಗು ಹೋಗಿಬಿಟ್ಟಿದ್ದಾರಂತೆ ಚಾಲೆಂಜಿಂಗ್ ಸ್ಟಾರ್. ಇದರಿಂದ ಮಾನಸಿಕವಾಗಿ ಕುಗ್ಗಿರೋ ಕಾರಣ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ. ಇದು ಜೈಲಧಿಕಾರಿಗಳ ಚಿಂತೆಗೆ ಈಗ ಕಾರಣವಾಗಿದೆಯಂತೆ. ಈಗಾಗಲೇ ಜೈಲಿನಲ್ಲಿ ನಟ ದರ್ಶನ್ 10 ಕೆಜಿ ಕಡಿಮೆ ಆಗಿದಾರಂತೆ. ಹೀಗಾಗಿ ದಿನೇ ತೂಕ ಕಡಿಮೆ ಆಗ್ತಾ ಇದೆ. ಇದರಿಂದ ಆರೋಗ್ಯಕ್ಕೆಲ್ಲಾದ್ರೂ ಸಮಸ್ಯೆ ಆದ್ರೆ ಏನು ಎನ್ನುವಂತ ಚಿಂತೆ ಈಗ ಜೈಲಧಿಕಾರಿಗಳಿಗೆ ಶುರುವಾಗುಬಿಟ್ಟಿದೆ. ಹೀಗೆ ಹೋದ್ರೆ ದರ್ಶನ್ ಆರೋಗ್ಯ ಸಮಸ್ಯೆ ಎದುರಾಗುವಂತ ಭೀತಿ ಕಾಡ್ತಿದೆಯಂತೆ. ಇದೇ ಕಾರಣಕ್ಕಾಗಿ ದರ್ಶನ್ ಮೇಲೆ ನಿಗಾ ವಹಿಸಿದ್ದಾರೆ ಜೈಲಧಿಕಾರಿಗಳು. ಒಂದು ಕಡೆಯಲ್ಲಿ ರೇಣುಕಾಸ್ವಾಮಿಯ ಅತ್ಯಂತ ಭೀಕರ ಕೊಲೆ ಪ್ರಕರಣದಲ್ಲಿ ಪ್ರಮುಖ ಆರೋಪಿಯಾಗಿ ಪರಪ್ಪನ ಅಗ್ರಹಾರದಲ್ಲಿದ್ದಾರೆ. ವಿಚಾರಣಾ ದಿನ ಕೈದಿಯಾಗಿ ದರ್ಶನ್ ಪರಪ್ಪನ ಅಗ್ರಹಾರದಲ್ಲಿದ್ದಾರೆ. ಇನ್ನು ಜೈಲಿನಲ್ಲಿ ನಟ ದರ್ಶನ್, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ತೂಕ ಕಡಿಮೆ ಆಗ್ತಾ ಇದೆಯಂತೆ. ಈಗಾಗಲೇ 10 ಕೆಜಿ ತೂಕ ಕಡಿಮೆ ಆಗಿದೆಯಂತೆ. ಇನ್ನೊಂದು ಕಡೆ ಮಾನಸಿಕವಾಗಿ ಕುಗ್ಗು ಹೋಗಿಬಿಟ್ಟಿದ್ದಾರಂತೆ. ಐಷಾರಾಮಿ ಜೀವನವನ್ನ ನಡೆಸ್ತಿದ್ದಂತ ದರ್ಶನ್ ಜೈಲು ಊಟ ಮಾಡ್ತಾ ಇಲ್ಲ ಅಂತೆ, ಸೇರ್ತಾ ಇಲ್ಲ ಅಂತೆ ದರ್ಶನ್. ಇದರಿಂದ ದರ್ಶನ್ ಆರೋಗ್ಯ ಸಮಸ್ಯೆ ಎದುರಾಗುವಂತ ಭೀತಿಯಿಂದ ಜೈಲಧಿಕಾರಿಗಳಿಗೆ ಈಗ ಟೆನ್ಷನ್ ಶುರುವಾಗಿದೆ ಅಂತೆ.